ನಂಬಿಕೆ ನಿಜ ಆಯ್ತು ಗುರುಗಳೇ. ಜಾತಕ ಅನ್ನೋ ಅರ್ಹತೆ ಇರೋ ಸೊಸೆ ಆಗೋಳ್ಗೆ ಸಾಧ್ಯ ಆಗದೇ ಇದ್ದಿದ್ದು ನಿನಗೆ ಹೇಗಮ್ಮ ಸಾಧ್ಯ ಆಯಿತು? ನಿಹಾರಿಕಗೆ ಕಾಲಿಡೋಕ್ಕಾಗಲಿಲ್ಲ, ನೀನು ಹೇಗೆ ಹೋಗೋಕ್ಕಾಯ್ತು? ಅದೇ ನಮಗೂ ಅರ್ಥ ಆಗ್ತಿಲ್ಲ ಗುರುಗಳೇ. ಒಂದ್ ವೇಳೆ ಅವನಿಗೆ ಮಾಯಾ ಮಂತ್ರ ಏನಾದ್ರೂ ಬರತ್ತೋ ಏನೋ? ದೈವಶಕ್ತಿ ಮುಂದೆ ಮಾಟ ಮಂತ್ರ ಇವೆಲ್ಲ ನಡೆಯೋದಿಲ್ಲ. ಮತ್ತೆ ಹೇಗೆ ಹೋಗಕ್ಕಾಯ್ತು? ಈ ಕುಟುಂಬದ ಜೊತೆ ನಿನಗಿರೋ ಸಂಬಂಧ ಏನು? ವೇದವತಿಯವರ ಕುಟುಂಬದ ಜೊತೆ ನಿನಗೇನಾರು ರಕ್ತ ಸಂಬಂಧ ಇದೆಯಾ? ಏನ್ ಮಾತಾಡ್ತಿದ್ದೀರಾ ಗುರುಗಳೇ ನೀವು? ಅವನಿ ನಮ್ಮ ಮನೇಲಿ ಅತಿಥಿ ಅಷ್ಟೇ ಗುರುಗಳೇ. ನೀವು ಹೊಸ ಹೊಸ ಅನುಮಾನಗಳನ್ನ ಸೃಷ್ಟಿ ಮಾಡಬೇಡಿ ಗುರುಗಳೇ. ಯಾವುದೋ ಬಂಧ ಇಲ್ದೇನೆ ಹೀಗಾಗಲ್ಲ. ಯಾವುದೋ ಕಾರಣ ಇಲ್ದೇನೆ ಇದು ಸಾಧ್ಯ ಇಲ್ಲ. ಹೇಳಮ್ಮ, ನೀನು ಯಾವ ಧೈರ್ಯದಿಂದ ಹೋಗಕ್ಕಾಯ್ತು? ನೀನು ಯಾವ ಧೈರ್ಯದಿಂದ ಕಳ್ಸೋಕ್ಕಾಯ್ತು? ನೀನಾದ್ರೆ ಈ ಮನೆ ಸೋದರ ಸೊಸೆ. ಈ ಹುಡುಗಿ ಯಾರು? ಇವ್ರಿಗೇನಾಗ್ತಾಳೆ? ಅವನಿ ಬಗ್ಗೆ ಹೇಳೋದಕ್ಕೆ ಇದೊಂದು ಒಳ್ಳೆ ಸಂದರ್ಭ ಆಗಿದೆ. ಅವನಿ ಕತ್ತಲ್ಲಿ ತಾಳಿ ಇದೆ. ಆ ಪ್ರಭಾವದಿಂದ ಸಾಧ್ಯ ಆಗಿರೋ ಹಾಗಿದೆ. ಇವಾಗ ಆ ತಾಳಿ ಬಯಲಾದ್ರೆ ನಾನ್ ಸಿಕ್ಕಾಕೋತೀನಿ. ಮೌನ ಯಾಕಮ್ಮ? ಉತ್ತರ ಹೇಳು. ಹೇಳ್ಬಿಡ್ತೀನಿ, ನನ್ನ ತಂಗಿ ಬಗ್ಗೆ ಹೇಳ್ಬಿಡ್ತೀನಿ. ಸುಜಾತ ಅವರು ನಮ್ಮ ಮದ್ವೆ ಬಗ್ಗೆ ಹೇಳಬೇಕು ಅನ್ಕೋತಿದಾರ. ಹೇಳಮ್ಮ. ಅದು ಅವನಿ. ಸುಜಾತ ಅವರೇ, ಏನಿದೆ ಅಂತ ನನ್ನ ಬಗ್ಗೆ ಹೇಳ್ತೀರಾ? ನಾನು ಹೇಳ್ತೀನಿ. ನಮಗೂ ಅವನಿ ಮಧ್ಯೆ ಯಾವ ಸಂಬಂಧ ಇದೆ ಅನ್ನೋ ವಿಷಯದ ಬಗ್ಗೆ ನೀವೆಷ್ಟೇ ಸಲ ಕೇಳಿದ್ರೂ ನಮ್ಮ ಹತ್ರ ಉತ್ತರ ಇರೋದಿಲ್ಲ. ಅವನಿಗೆ ಅಮ್ಮನವ್ರ ಮಧ್ಯೆ ಒಳ್ಳೆ ಅನುಬಂಧ ಇದೆ. ಒಂದು ಸಲ ಅಮ್ಮನವ್ರನ್ನ ಕಳ್ಳ ಕದಿಯೋಕ್ ಹೋಗಿದ್ದ. ಅವಾಗ ಅವನಿ ತನ್ನ ರಕ್ತನ ಕೊಟ್ಟು ಅಮ್ಮನವ್ರನ್ನ ಕಾಪಾಡಿದ್ಲು. ಅದಕ್ಕೇನೆ ಅಮ್ಮನವ್ರ ಅನುಗ್ರಹದಿಂದ ಅವನಿ ಒಳಗಡೆ ಹೋಗೋಕಾಗಿದ್ದು. ಕರೆಕ್ಟ್, ಈ ಪಾಯಿಂಟ್ ಮಾತ್ರ ಕರೆಕ್ಟೇ. ಅದಕ್ಕೆ ಅವನಿ ಅಮ್ಮನವ್ರ ಪೆಟ್ಟಿಗೆನ ತಗೊಂಡ್ ಬರೋದಕ್ ಸಾಧ್ಯ ಆಗಿದ್ದು ಗುರುಗಳೇ. ಅಮ್ಮನೋರು ಎಲ್ರನ್ನೂ ಕಾಪಾಡ್ತಾರೆ. ಅಮ್ಮನವ್ರನ್ನೇ ಕಾಪಾಡಿದಳೆ ಅಂದ್ರೆ ಚಿಕ್ಕ ವಿಷಯ ಅಲ್ಲ. ಅವನಿನ ವಿವಾಹ ಮಾಡ್ಕೊಳ್ಳೋನು ತುಂಬಾ ಅದೃಷ್ಟ ಮಾಡಿರ್ಬೇಕು. ಹೌದು ಗುರುಗಳೇ, ತುಂಬಾ ತುಂಬಾ ಅದೃಷ್ಟವಂತೆ. ನನ್ನ ತಂಗಿಗೆ ಈ ಮನೆ ಜೊತೆ ರಕ್ತ ಸಂಬಂಧ ಇದೆ ಗುರುಗಳೇ. ನಿಜ ಬಯಲಾಗ್ದಿರೋ ಹಾಗೆ ನನ್ನ ತಂಗಿನೇ ಪರಿಸ್ಥಿತಿಗಳಿಗೆ ಭಯಪಟ್ಟು ನನ್ನ ಬಾಯಿ ಮುಚ್ಚಿಸ್ತಿದ್ದಾಳೆ. ಆಗಿದ್ದೇನೋ ಆಗೋಯ್ತು. ಇನ್ನು ಮುಂದಿನ ಕಾರ್ಯಕ್ರಮ ಶುರು ಮಾಡಿ ಗುರುಗಳೇ. ಎಲ್ರೂ ಕೂತ್ಕೊಳ್ಳಿ.
ಎಷ್ಟೇ ಸಾಹಸ ಮಾಡಿದ್ರೂ ಕೊನೆಗೆ ಮೂಗುತಿ ಅಂತೂ ನನಗೇ ಸಿಕ್ಕೋದು. ಅವನಿ ಹತ್ರ ಇಷ್ಟು ಮಾಡಿಸಿದ್ದು ಅವಳಿಗೆ ಮೂಗುತಿ ಸೇರೋದಕ್ಕ? ಹೇಗಾದರೂ ತಡಿಬೇಕು. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳಬೇಕು ಅಂದ್ಕೊಂಡಿದ್ದೀನಿ. ಯಾರೂ ಅನ್ಯತಾ ಭಾವಿಸಬೇಡಿ. ಮೂಗುತಿ ಧರಿಸೋದಿಕ್ಕೆ ಇದು ಸರಿಯಾದ ಸಮಯ ಅಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆ ಗುರುಗಳೇ? ನಿಹಾರಿಕಾ ಅಮ್ನೋರ್ ಪೆಟ್ಕೆನ ತಂದಿದ್ರೆ ಕಾರ್ಯಕ್ರಮ ಪದ್ಧತಿಯಾಗಿ ಇರ್ತಿತ್ತು. ಅದಕ್ಕೆ ಶ್ರೀಕರ್ ನಿಹಾರಿಕಾ ಕತ್ತಿಗೆ ತಾಳಿ ಕಟ್ಟಿದ ಮೇಲೆ ಮೂಗುತಿ ಧಾರಣೆ ಆದರೆ ಚೆನ್ನಾಗಿರುತ್ತೆ. ಇವಾಗ್ಲಾದ್ರೂ ಹಾಕ್ಬೋದು ಗುರುಗಳೇ, ಏನೂ ಆಗಲ್ಲ. ನೀವು ಇನ್ನೇನೋ ಯೋಚನೆ ಮಾಡಬೇಡಿ. ಬೇಡಮ್ಮ, ಗುರುಗಳ ಮಾತು ನಮ್ಗೆ ವೇದ ಇದ್ದ ಹಾಗೆ, ಅದನ್ನ ದಾಟಿ ಏನೂ ಮಾಡೋದಿಲ್ಲ. ಇವಾಗ ಲಗ್ನ ಪತ್ರಿಕೆ ಮಾತ್ರ ಬರೆದು ಕೊಡ್ತೀನಿ. ಬರೋ ತಿಂಗಳು 6ನೇ ತಾರೀಕು ಗುರುವಾರ ಮದುವೆ ಇಟ್ಕೊಳ್ಳಿ. ಲಗ್ನ ಪತ್ರಿಕೆನ ತಗೊಳ್ಳಿ. ಇನ್ನು ನಾನು ಹೋಗಿ ಬರ್ತೀನಿ. ಕಾರಲ್ಲಿ ಡ್ರಾಪ್ ಮಾಡ್ತೀನಿ ಗುರುಗಳೇ. ಪರವಾಗಿಲ್ಲ, ನಾನು ಹೋಗಿ ಬರ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ಇಷ್ಟು ವರ್ಷ ಆದ್ಮೇಲೆ ನನ್ ಮಗನ್ ಮದ್ವೆಗೆ ಮುಹೂರ್ತ ಸಿಕ್ಕಿದೆ. ಅಮ್ಮ, ಜಾತಕ ಹೊಂದಾಣಿಕೆ ಆಗಿರೋ ಸೊಸೆ ಜೊತೆಗೆ ನನ್ನ ಮಗನ್ ಮದ್ವೆ ಯಾವುದೇ ಅಡ್ಡಿ ಆತಂಕ ಇಲ್ದೇನೆ ತುಂಬಾ ವಿಜೃಂಭಣೆಯಿಂದ ನಡೆಯೋ ಹಾಗೆ ಆಶೀರ್ವಾದ ಮಾಡಮ್ಮ. ಏನಾಯ್ತು ನಿನಗೆ? ಯಾಕೆ ದೇವ್ರ ಕೋಣೆಗೆ ಕಾಲಿಡೋಕಾಗ್ಲಿಲ್ಲ? ನಮ್ ಮರ್ಯಾದೆ ತೆಗ್ದಾಗಾಯ್ತು. ಅಷ್ಟು ನಡೆದ್ರೂ ಕೂಡ ಮುಹೂರ್ತ ಇಡೋ ಕಾರ್ಯಕ್ರಮ ನಿಲ್ಲಿಲ್ವಲ್ಲ, ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಸಂಬಂಧನೇ ಕ್ಯಾನ್ಸಲ್ ಆಗಿ ಹೋಗ್ತಿತ್ತು. ಅಷ್ಟಕ್ಕೂ ಏನ್ ನಡೀತೋ ಹೇಳು. ನಾನ್ ಧೈರ್ಯ ಮಾಡಿ ಕಾಲ್ ಒಳಗಡೆ ಇಟ್ಟಿದ್ರೆ ಸುಟ್ಟು ಬೂದಿ ಆಗೋಗ್ತಿದ್ದೆ. ಇಷ್ಟೊತ್ತಿಗೆ ನಿಮ್ ಕೈಯಲ್ಲಿ ನನ್ ಬೂದಿ ಉಳಿತಿತ್ತು. ಕಾಲ್ ಒಳಗಡೆ ಇಡ್ಬೇಕಾದ್ರೇನೆ ಬೆಂಕಿ ಬಂತು. ಹೌದಾ? 2ನೇ ಸಲ ಕೂಡ ಪ್ರಯತ್ನ ಪಟ್ಟೆ, ಮತ್ತೆ ಹಾಗೆ ಆಯ್ತು. ಅದಕ್ಕೆ ಅಲ್ಲಿಂದ ಓಡ್ ಬಂದ್ಬಿಟ್ಟೆ. ಅಯ್ಯೋ, ಇದೇನೋ ಮಾಟ ಮಂತ್ರದ ಮನೆ ಆಗಿದೆ. ಈ ಮನೆ ಸೊಸೆ ಪೋಸ್ಟ್ ನಿನಗೆ ಅಗತ್ಯನಾ ಬೇಬಿ? ಹೌದು ನಿಹಾರಿಕಾ, ನಾಳೆ ನಿನ್ ಮದ್ವೆ ಆದ್ಮೇಲೆ ಕೂಡ ಇಂಥದ್ದೇನಾದ್ರೂ ನಡೆದ್ರೆ ಅವಾಗ ನಿನ್ ಪರಿಸ್ಥಿತಿ ಏನು?
ಇಂಥ ಮನೆಗೆ ಸೊಸೆ ಆಗ್ಬೇಕು. ಆಗ್ಲೇ ಕಿಕ್ಕಿರೋದು. ಶ್ರೀಕರ್ ನನ್ ಕತ್ಗೆ ತಾಳಿ ಕಟ್ಟೋವರೆಗೂ ಏನೇನ್ ನಡೆಯತ್ತೋ ನಡಿಲಿ, ಆಮೇಲೆ ಎಲ್ಲ ಸರಿ ಹೋಗತ್ತೆ. ಆಮೇಲೆ ಎಲ್ಲ ನಾವ್ ಚಕ್ರ ತಿರುಗಿಸ್ದ ಹಾಗೆ ತಿರ್ಗತ್ತೆ. ಎಲ್ಲರೂ ನಮ್ ಕಂಟ್ರೋಲಲ್ಲಿರ್ತಾರೆ. ಅವನಿ ತಾಳಿ ಬಲದಿಂದನೇ ದೇವ್ರ ಮನೆ ಕಾಲಿಟ್ಲು ಅಂತೀಯಾ? ಆಗಿರ್ಬೋದು. ಅಷ್ಟು ಮಾತ್ರಕ್ಕೆ ಅವನಿ ಹೆಂಡತಿ ಆಗೋಗ್ಬಾರ್ದು. ನಾನೇ ಶ್ರೀಕರ್ಗೆ ಹೆಂಡತಿ ಆಗ್ಬೇಕು. ಇಷ್ಟು ದೂರ ಬಂದ್ಮೇಲೆ ಸೋಲೋ ಮಾತೇ ಇಲ್ಲ. ಏನೋ ನಿಹಾರಿಕಾ, ನಿನ್ ಜೀವನದ ಬಗ್ಗೆ ನೀನೇ ಸರಿಯಾಗಿ ಯೋಚನೆ ಮಾಡ್ಕೋ. ಶ್ರೀಕರ್ನ ಮಾಡ್ಕೊಳ್ಳಿಲ್ಲ ಅಂದ್ರೆ ಆ ವಿಕ್ಕಿನ ಮಾಡ್ಕೊಳ್ಬೇಕಾಗತ್ತೆ. ಯಾವ್ದು ಬೆಟರ್? ಅಯ್ಯೋ, ಅವನಿಗಿಂತ ಈ ಸಂಬಂಧನೇ ಬೆಟ್ರು. ಕತ್ತಿಯಿಂದ ಸಾಯಿಸ್ಕೋತೀರಾ, ಗನ್ನಿಂದ ಸಾಯಿಸ್ಕೋತೀರಾ ಅನ್ನೋ ಹಾಗಿದೆ ಪರಿಸ್ಥಿತಿ. ನಾವಿಲ್ಲಿ ಜಾಸ್ತಿ ಹೊತ್ತು ಮೀಟಿಂಗ್ ಮಾಡಿದ್ರೆ ಎಲ್ಲರಿಗೂ ತರತರವಾದ ಅನುಮಾನಗಳು ಬರುತ್ತೆ. ಫ್ಯೂಚರಲ್ಲಿ ನಮ್ಗೆ ಯಾವುದೇ ರೀತಿ ತೊಂದರೆ ಬರ್ದೇ ಇರೋ ಹಾಗೆ ನಾನೊಂದು ಪ್ಲಾನ್ ಹೇಳ್ತೀನಿ. ನಾನ್ ಹೇಳ್ದ ಹಾಗೆ ಕೆಳಗಡೆ ಎಲ್ಲರ ಮುಂದೆನೂ ಹೇಳಿ. ಏನದು? ಅರ್ಥ ಆಯ್ತಲ್ವಾ? ಸರಿ, ಅರ್ಥ ಆಯ್ತು. ನಡೀರಿ. ಇಷ್ಟೊತ್ತು ಇವ್ರು ಒಳಗಡೆ ಏನ್ ಮಾತಾಡ್ತಾ ಇದ್ದಾರೆ? ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ರೀ, ನಿಮ್ ಹತ್ರ ಒಂದ್ ವಿಷಯ ಮಾತಾಡೋಣ ಅನ್ಕೋತಿದೀವಿ. ಹೇಳಿ. ನಡೀತಿರೋದೆಲ್ಲ ನೋಡ್ತಿದ್ರೆ ನಮ್ ನಿಹಾರಿಕಾ ನಿಮ್ ಮನೆ ಸೊಸೆಯಾಗಿ ಸರಿ ಹೋಗಲ್ವೇನೋ ಅನ್ನಿಸ್ತಿದೆ. ನಾಳೆ ಮದುವೆ ಸಮಯ ಬರೋ ಸಮಯಕ್ಕೆ ದೇವ್ರ ಮನೆಗೆ ಕಾಲಿಡೋ ಅಂತ ಪರೀಕ್ಷೆನೇನೋ ನೀವಿಡೋದು, ಅದರಲ್ಲಿ ನಿಹಾರಿಕಾ ಫೇಲ್ ಆಗೋವಂಥದ್ದು ನಡೆದು ನೀವು ಮನಸ್ಸು ಬದಲಾಯಿಸ್ಕೊಂಡ್ರಿ ಅಂದರೆ ನಮ್ಮ ಮಗಳಿಗೆ ಅನ್ಯಾಯ ಆಗುತ್ತೆ. ನಿಮಗ್ ಅಂತಹ ಆಲೋಚನೆಗಳು ಮನ್ಸಲ್ಲಿ ಏನಾದ್ರೂ ಇದ್ರೆ ಹೊರಗಡೆ ಹೇಳ್ಕೊಳ್ಳಿ, ಒಳಗಡೆ ಇಟ್ಕೊಂಡು ನೋವು ಪಡಬೇಡಿ. ಅಗತ್ಯ ಇದ್ರೆ ಮದುವೆ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಏನೇ ಮಾತು? ಅವ್ರ ಮನ್ಸು ಈ ಕ್ಷಣ ಯಾಕೆ ಹಾಗೆ ಬದಲಾಗ್ತಿದ್ಯೋ ಗೊತ್ತಿಲ್ಲ, ಆದ್ರೆ ಅವ್ರು ಕರೆಕ್ಟಾಗೇ ಮಾತಾಡ್ತಿದ್ದಾರೆ. ಅಂತ್ಯ ನಿಷ್ಠುರದ್ಕಿಂತ ಆದಿ ನಿಷ್ಠುರ ಒಳ್ಳೇದಲ್ವಾ? ಗೌತಮಿ ಅವ್ರು ಅಂದ ಹಾಗೆ ನಾವ್ ಏನೇನೋ ಅನ್ಕೋತೀವಿ, ಆದ್ರೆ ಕೊನೆಗೆ ಬರೋ ಅಷ್ಟೊತ್ತಿಗೆ ಅಭಿಪ್ರಾಯಗಳು ಬದಲಾಗ್ತಾ ಹೋಗುತ್ತೆ. ನಮ್ ಕಣ್ಮುಂದೆ ನಡೀತಿರೋ ಘಟನೆಗಳ ಪ್ರಕಾರ ನೋಡಿದ್ರೆ ನಿಹಾರಿಕಾ ಆಚಾರ ಸಂಪ್ರದಾಯಗಳಿಗೆ ಸರಿ ಹೋಗಲ್ವೇನೋ ಅಂತ ಅನ್ನಿಸ್ತಿದೆ. ಅಪ್ಪ, ಒಂದ್ಸಲ ಯೋಚನೆ ಮಾಡಿ. ಆಳ್ವಾಗಿ ಯೋಚನೆ ಮಾಡೋದು ಒಳ್ಳೇದಲ್ವಾ ವೇದವತಿ ಅವರೇ? ನೀವ್ ಮಾತಾಡಿ ಅತ್ತೆ. ಏನ್ ಮಾತಾಡ್ತಾರೆ? ನೀವೊಂದು ಮಾತಿಗೆ ಶಾಕ್ ಆಗಾಗ ನಿಂತ್ಕೊಂಡಿದ್ದಾರೆ. ಈಗಷ್ಟೇ ಅಲ್ವಾ ಮುಹೂರ್ತ ಇಟ್ಟಿದ್ದು, ಅಷ್ಟ್ರಲ್ಲೇ ಇಂಥ ಯೋಚನೆ ಯಾಕೆ? ನೀನ್ ಯಾಕಮ್ಮ ಏನೂ ಮಾತಾಡ್ತಿಲ್ಲ? ಎಷ್ಟೋ ಪ್ರಯತ್ನಗಳ ನಂತರ ನನ್ನ ಜಾತಕದಂತ ಜಾತಕ ಹೊಂದಿರೋ ಸೊಸೆ ನನಗೆ ಸಿಕ್ಕಿದಾಳೆ. ಸಂಬಂಧ ಕ್ಯಾನ್ಸಲ್ ಮಾಡ್ಕೊಳ್ಳೋ ಯೋಚನೆ ನಿಜವಾಗ್ಲೂ ನನಗಿಲ್ಲ. ಚೆನ್ನಾಗಿ ಯೋಚನೆ ಮಾಡಿ. ನಾಳೆ ಆಗ್ಬಾರ್ದೇನಾದ್ರೂ ಆದ್ರೆ ನಾವ್ ಎಲ್ರ ಮುಂದೆ ತಲೆ ತಗ್ಸೋ ಪರಿಸ್ಥಿತಿ ಬರುತ್ತೆ. ಅಂತ ಪರಿಸ್ಥಿತಿ ಬರಲ್ಲ ಬಿಡಿ. ನಿಹಾರಿಕನ್ನ ನಮ್ಮೂರಲ್ಲಿ ಎಲ್ರಿಗೂ ನಮ್ ಸೊಸೆ ಅಂತ ಪರಿಚಯ ಮಾಡಿಸಿದೀವಿ. ಯಾವುದೋ ಕಾರಣದಿಂದ ದೇವ್ರ ಮನೇಲಿ ಕಾಲಿಡೋಕಾಗ್ಲಿಲ್ಲ ಅಂತ ನೀವು ಅಷ್ಟೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ದೊಡ್ಡ ನಿರ್ಧಾರಗಳು ತಗೋಬೇಡಿ. ಅವನಿ ಅಮ್ಮನವ್ರ ಪೆಟ್ಟಿಗೆನ ಒಳಗಡೆಯಿಂದ ತಂದು ಮಾತ್ರಕ್ಕೆ ನಮ್ಮ ಮನೆ ಸೊಸೆ ಆಗೋದಿಲ್ವಲ್ಲ. ಗುರುಗಳಿಟ್ಟಿರೋ ಮುಹೂರ್ತಕ್ಕೆ ಆ ಮದ್ವೆ ನಡೆದೇ ನಡೆಯುತ್ತೆ. ಅದರಲ್ಲಿ ಯಾವುದೇ ಬದಲಾವಣೆನೂ ಇಲ್ಲ.
ಶ್ರೀಕರ್ ನಿಹಾರಿಕಾ ಕತ್ತಲ್ಲಿ ತಾಳಿ ಕಟ್ಟಿದ ಮೇಲೆ ನಿಹಾರಿಕಾ ನಮ್ಮನೆ ಸಂಪ್ರದಾಯಗಳನ್ನ ಆಚರಿಸೋಕೆ ಇನ್ನಷ್ಟು ಅರ್ಹತೆನ ಸಂಪಾದನೆ ಮಾಡ್ಕೋತಾಳೆ. ತಾಳಿ ಕಟ್ಟಿದ ಮೇಲೆ ಎಲ್ಲ ಬದಲಾಗುತ್ತೆ ಕಣ್ರಿ, ನೀವೇನ್ ಭಯ ಪಡಬೇಡಿ. ಎಸ್, ನನಗ್ ಬೇಕಾಗಿದ್ದು ಈ ಕ್ಲಾರಿಟಿನೇ. ಮತ್ತೆ ಅವನಿ ಮದ್ವೆ ವಿಷಯ ಏನು? ನಿಹಾರಿಕಾ ಒಳ್ಳೆ ಸಂಬಂಧ ಕರ್ಕೊಂಡ್ ಬರ್ತೀನಿ ಅಂತ ಮಾತು ಕೊಟ್ಟಿದ್ದಾಳೆ. ಎಲ್ಲ ಸರಿ ಹೋದ್ರೆ ಇಬ್ಬರ ಮದ್ವೆನೂ ಒಂದೇ ಮಂಟಪದಲ್ಲಿ ಮಾಡೋಣ. ಇಲ್ಲಾಂದ್ರೆ 1 ವಾರ ಹಿಂದೆ ಅಥವಾ ಮುಂದೆ ಆಗುತ್ತೆ. ಹಾಗಾದ್ರೆ ಯಾವುದೇ ಪರಿಸ್ಥಿತಿ ಬಂದ್ರು ಶ್ರೀಕರ್ ಜೊತೆ ನಮ್ ನಿಹಾರಿಕಾ ಮದ್ವೆ ನೋಡಿಯೋದ್ ಖಂಡಿತ, ಅಷ್ಟೇ ಅಲ್ವಾ? ಅಷ್ಟೇ. ನಮ್ಮ ಅತ್ತೆಯವರು ಮಾತು ಕೊಟ್ರೆ ತಪ್ಪೋದೇ ಇಲ್ಲ. ಮಾತ್ ಮೇಲೆ ಏರಿ ವೇದವತಿಯವ್ರೆ. ಪ್ರಾಣನಾದ್ರೂ ಬಿಡ್ತೀನಿ ಹೊರತು ಮಾತು ಮಾತ್ರ ಬಿಡೋದಿಲ್ಲ. ಇವಾಗ ನಮ್ ಮನಸ್ಸಿಗೆ ಸಮಾಧಾನ ಆಯ್ತು, ನಾ ಹೊರಡ್ತೀವಿ. ಸರಿ. ಫಂಕ್ಷನ್ ಆಗೋಯ್ತಲ್ವಾ, ಇನ್ನೀನ್ ಇಲ್ಲೇ ಇರು, ನಾನು ಹೊರಡ್ತೀನಿ. ಒಟ್ನಲ್ಲಿ ಅನೇಕ ನಾಟಕೀಯ ಪರಿಣಾಮಗಳ ನಂತರ ಮದುವೆ ಮುಹೂರ್ತ ಅನ್ನೋದು ಫಿಕ್ಸ್ ಆಯ್ತು. ಇನ್ನು ಮದುವೆ ಕಾರ್ಯ ಶುರುವಾದಾಗ ಹೇಗಿರುತ್ತೋ ನೋಡಬೇಕು. ಶ್ರೀಕರ್ ನಿಹಾರಿಕಾ ಮದ್ವೆ ಅಷ್ಟು ಸುಲಭವಾಗೇನಾಗಲ್ಲ ಬಿಡಿ. ನಡೆಯುತ್ತೆ ಅಕ್ಕ, ನಡೆಯೋ ಹಾಗೆ ನಾನ್ ನೋಡ್ಕೋತೀನಿ ಅಲ್ವಾ.